ಈ ತರ ಲಿಫ್ಟ್ ಕೊಡದೆ ಹೋದ್ರೆ ಏನ್ ಅನ್ಸುತ್ತೆ ನಿನಗೆ ಅಂತ ಒಬ್ರು ಯಾರೋ ಕೇಳಿದ್ರು. ಬಂದ್ರಿ ಬರ್ರಿ. ಹಿಂದೆ ಏನೇನಾಯ್ತು ಎಲ್ಲವನ್ನು ನೀವು ನೋಡಿದ್ರಿ. ಸೊ ಇವತ್ತು ನಾನು ಮತ್ತೆ ಮೊದಲದಿಂದ ನನ್ನ ಪ್ರಯಾಣವನ್ನು ಶುರು ಮಾಡ್ಬೇಕು. ಇವತ್ತು ಇಲ್ಲಿ ನೋಡ್ತಿದ್ರಲ್ಲ, ಬ್ಯಾಗ್ ಎಲ್ಲ ರೆಡಿ ಇದೆ, ಅಲ್ಲಿ ಲಿಫ್ಟ್ ಬೋರ್ಡ್ ಇದೆ. ಇಲ್ಲಿದ್ದಾರೆ ಸುನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ಆ್ಯಂಡ್ ಲವ್. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹೀಗೆ ಇರಲಿ. ಆಲ್ ದ ಬೆಸ್ಟ್. ಲೈಫಲ್ಲಿ ಏನಾರು ಅಚೀವ್ ಮಾಡು, ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ. ಥ್ಯಾಂಕ್ ಯು. ಸೊ ನಾವು ಹಿಂಗೆ ನೀನು ಸಪೋರ್ಟ್ ನನಗಿರಲಿ, ಮಾಡೋಣಂತೆ, ಎಲ್ಲರೂ ಸೇರಿ ಬೆಳೆಯೋಣಂತೆ. ಖಂಡಿತ. ಸ್ನೇಹಿತರೆ, ಇವರು ಸುನಿಲ್ ಅಂತ ಹೇಳಿ ಇಂದಿನ ವಿಡಿಯೋದಲ್ಲಿ ಪರಿಚಯ ಮಾಡಿಸ್ಕೊಟ್ಟಿದ್ದೀನಿ. ಓಕೆ, ಆಲ್ ದ ಬೆಸ್ಟ್ ಸುನಿ, ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು. ಸುನಿ ರೂಮ್ಗೆ ಬಾಯ್ ಹೇಳಿ. ನನ್ನ ಪ್ರಯಾಣ ಈಗ ಮುಂದೆ ಹೊರಡ್ತಾ ಇದೆ. ಬನ್ನಿ. ಉಳ್ಕೊಂಡಿದ್ದು 2-3 ದಿನ ಒಳ್ಳೆ ವೈಬ್ ಜೊತೆಗೆ ಪ್ರಯಾಣ ಶುರು ಮಾಡಬೇಕಿತ್ತು. ಆದರೆ ಒಂದು ಬೇಸರದ ಸಂಗತಿ ಇದೆ. ಗೊತ್ತಿಲ್ಲ ನಾನು ಎಲ್ಲಿ ಎಡವಿದ್ನೋ ಅಂತ. ನನ್ನ SSD ಏನಿದೆ ಅದರಲ್ಲಿರುವಂಥ ಒಂದಿಷ್ಟು ವೀಡಿಯೋಸ್ಗಳು ಡಿಲೀಟ್ ಆಗಿದ್ದಾವೆ. ಗೊತ್ತಿಲ್ಲ ಯಾಕೆ ಈ ಥರ ಆಗಿದೆ ಅಂತ. ಕೆಲವೊಬ್ರು ಕೇಳಿದರೆ ಅವರು ಹೇಳ್ತಾರೆ ವೈರಸ್ ಅಟ್ಯಾಕ್ ಆಗಿರುತ್ತೆ, ಹಂಗಾಗಿ ಆಗಿರುತ್ತೆ ಅಂತ ಹೇಳಿ. ಓಕೆ, ನಿನ್ನ ಯೂಟ್ಯೂಬ್ ಚೆನ್ನಾಗಿ ವರ್ಕ್ ಆಗಲಿ, ನಿನ್ನ ಬಿಸ್ನೆಸ್ ಚೆನ್ನಾಗಿ ವರ್ಕ್ ಆಗಲಿ. ಸೊ ಏನು ಅನ್ಕೊಂಡಿದ್ದೆ ಅದನ್ನು ಮಾಡು. ಬಾಯ್. ಏನು ಯಾವಾಗ ಬಂದಿನ? ಮೊನ್ನೆ ಬಂದಿನಿ. ಓಕೆ, ಹಿಂಗೆ ಕ್ಯಾಶುವಲ್ ಆಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು ನೀವು. ಅದೇನಂದ್ರೆ ಒಂದು ಅಂಗಡಿಯ ಪ್ರಮೋಷನ್ ಮಾಡ್ತೀನಿ, ಸೊ ನೀವೇನು ರಿಟರ್ನ್ ಗಿಫ್ಟ್ ಕೊಡ್ತೀರಾ ಅಂತ ಹೇಳಿದೆ. ಸೊ ಅವ್ರು ರಿಟರ್ನ್ ಗಿಫ್ಟ್ ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಓಕೆ, ನೋಡ್ತಿದ್ರಲ್ವಾ, ಒಂದು ಪ್ರಮೋಷನ್ ವಿಡಿಯೋ ಅವ್ರದ್ದು ನಾನು ಪ್ರಮೋಟ್ ಮಾಡಿದ್ದು. ಸೊ ಅವ್ರು ನನಗೆ ರಿಟರ್ನ್ ಗಿಫ್ಟ್ ಕೊಟ್ಟಿರೋದು ಒಂದು ವಾಚು, ಆದ್ಮೇಲೆ ಒಂದು ಬ್ಯಾಕ್ ಕೇಸು, ಒಂದು ಟೆಂಪರ್ ಗ್ಲಾಸು. ಸೊ ಈ ಕಡೆ ನೋಡ್ಬೋದು ನೀವು, ರಿಯಲ್ಮಿ ಬಡ್ಸ್ ವೈರ್ಲೆಸ್. ಸೊ ನನ್ನ ಜೊತೆ ಇದ್ದಾರೆ ಸಂದೀಪ್, ನಮ್ಮ ತಮ್ಮ. ಸೊ ಇವನು ಕೂಡ ಟ್ರಾವೆಲಿಗೆ ಬರ್ತೀನಿ ಅಂತ ಹೇಳಿದಾನೆ. ಸೊ ಆದಷ್ಟು ಬೇಗ ಪ್ಲಾನ್ ಮಾಡ್ಕೊ ಹೋಗುವ. ಆಲ್ಮೋಸ್ಟ್ ಟೈಮು ಈಗ 2:30-3 ಗಂಟೆ ಆಗ್ತಾ ಬಂದಿದೆ. ನಾನು ಏನಾಗಿದೆ ಸಮಸ್ಯೆ ಅಂದರೆ, ನಮ್ಮದು SSD ಏನಿದೆ ಅದು ಕರಪ್ಟ್ ಆಗಿದೆಯೋ ಅಥವಾ ವೈರಸ್ ಅಟ್ಯಾಕ್ ಆಗಿದೆಯೋ ಗೊತ್ತಿಲ್ಲ. ಅದರಲ್ಲಿ ಒಂದಿಷ್ಟು ಫೋಟೋಸ್ಗಳಿದ್ವು, ಡಾಕ್ಯುಮೆಂಟ್ಸ್. ಸೊ ಅವೆಲ್ಲ ಹೋಗಿದೆ. ಅದನ್ನ ಚೆಕ್ ಮಾಡೋಕ್ಕೋಸ್ಕರ ಇಲ್ಲೇ ಉಳ್ಕೊಂಡು ಆಮೇಲೆ ಮೂಡ್ ಆಫ್ ಆಗಿ ಮಲ್ಕೊಂಡಿದ್ದೆ. ಈಗ ಮತ್ತೆ ರಿಫ್ರೆಶ್ ಆಗಿ ಬೆಳಗ್ಗೆ ಟ್ರಾವೆಲ್ ಈಗ ಶುರು ಮಾಡ್ತಾ ಇದ್ದೀನಿ. ಸುನಿಲ್ ನನ್ನ ಜೊತೆ ಇದ್ದಾರೆ. ಇವರು ಕೂಡ ಕೊಪ್ಪ SKದವರು. ನಾನು ಲಾಸ್ಟ್ ಟೈಮ್ ನಿಮಗೆ ಕೊಪ್ಪ SK ಊರಲ್ಲಿ ಯಾರ್ಯಾರು ಬ್ರದರ್ಸ್ ಇದ್ದಾರೆ ಮತ್ತು ಫ್ರೆಂಡ್ಸ್ ಇದ್ದಾರೆ ಎಲ್ಲರನ್ನು ಪರಿಚಯ ಮಾಡಿಸಿದ್ದೆ. ಇವರಾಗ ಸಿಕ್ಕಿರಲಿಲ್ಲ. ಇವರು ಸುನಿಲ್ ಅಣ್ಣ ಅಂತೇಳಿ, ಇವರು ಕೂಡ ವಿಡಿಯೋಸ್ ನೋಡ್ತಾ ಇರ್ತಾರೆ. ಸೊ ಅಣ್ಣ, ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಸಪೋರ್ಟ್. ನೋಡ್ತಾ ಇದ್ರಿ, ಏನಂತ ಕೇಳ್ರಿ. ಓಕೆ, ಹೊರಡುವ, ನಾನು ಹೊಡ್ತೀನಿ. ಓಕೆ, ಥ್ಯಾಂಕ್ ಯು. ಸುನಿ ಬರಲಾ? ಹಾಂ, ಇಲ್ಲ ಬೈ, ಆಗಿಲ್ಲ. ಒಂದು ಸ್ವಲ್ಪ ಚೆಕ್ ಮಾಡಿಸ್ಬೇಕಾದ್ರೆ ನೋಡಿದ್ನಿ. ಚೆಕ್ ಮಾಡಿಸ್ತೆ ಈಗ ಬೆಳಿಗ್ಗೆ. ಇಲ್ಲೇ ಸ್ವಲ್ಪ ಬಸ್ ಸ್ಟ್ಯಾಂಡಿಂದ ಹೊರಗಡೆ ಬೆಳಿಗ್ಗೆ ರೋಡಿಗೆ. ಹಾಂ, ಸರಿ, ಬರಲೇ? ಓಕೆ, ಆಲ್ ದ ಬೆಸ್ಟ್, ಬಾಯ್. ಹೊರಗಡೆ ಯಾರು ಸಿಗ್ತಾರೆ ಅವರನ್ನೆಲ್ಲ ನಗ್ತಾ ಮಾತಾಡಿಸುವಂಥ ಕೆಪಾಸಿಟಿ ಎಲ್ಲವೂ ಇದೆ. ಆದರೆ ಒಳಗಡೆ ಆಗ್ತಿರುವಂಥ ನೋವನ್ನು ಸಮಾಧಾನ ಪಡ್ಸೋಕ್ಕಾಗ್ತಿಲ್ಲ. ಏನೋ ಅಂದ್ಕೊಂಡು SSDನ ತೊಗೊಂಡಿದ್ದೆ 18,000 ಕೊಟ್ಟು. ಆದರೆ ಈ ಥರ ಮೆಮೊರಿ ಲಾಸ್ ಆಯಿತು ಅಂದರೆ ನನಗಾಗೋದೇನು ನಿಜವಾಗ್ಲೂ ಗೊತ್ತಿಲ್ಲ ಏನಾಗಿದೆ ಅಂತ. ಥ್ಯಾಂಕ್ ಯು. ಓಕೆ, ಬನ್ನಿ ಈಗ ಲಿಫ್ಟ್ ಕೇಳಕ್ಕೆ ಶುರು ಮಾಡೋಣ. ಮೊದಲನೇ ಲಿಫ್ಟ್ ಯಾರು ಕೊಡ್ತಾರೆ ಏನು, ಬೆಳಿಗ್ಗೆಗೆ ಎಷ್ಟೊತ್ತಲ್ಲಿ ಹೋಗ್ತೀನಿ ಗೊತ್ತಿಲ್ಲ. ಪ್ರಯತ್ನ ಅಂತೂ ಮಾಡುವ. ನೋಡ್ತಿರ್ತೀವಿ. ಓಕೆ, ಎಲ್ಲಿಂದ ಅಣ್ಣ? ಬಾಡಿ. ಓಕೆ, ಅಲ್ಲಿ ಬರ್ಬೋದಾ? ಓಕೆ, ಸ್ನೇಹಿತರೆ, ಅಣ್ಣವರು ಮುಂದೆ ಹೋಗಿದ್ರು, ಮತ್ತೆ ವಾಪಸ್ ರಿಟರ್ನ್ ಬಂದು ಬನ್ನಿ ಹೋಗೋಣ ಅಂತ ಹೇಳ್ತಿದ್ದಾರೆ. ಓಕೆ ಬ್ರದರ್, ನಿಮ್ಮ ಹೆಸರು? ಅಣ್ಣ ಸುನಿಲ್. ನಿಮ್ದು? ಸಂತೋಷ್. ಬನ್ನಿ, ಅವ್ರು ಎಲ್ಲಿ ತನಕ ಹೋಗ್ತಾರೆ ಅಲ್ಲಿ ತನಕ ಹೊರಡುವ. ಅದಾದ್ಮೇಲೆ ಮತ್ತೆ ಮುಂದಿನ ಪ್ರಯಾಣ. ಓಕೆ, ಮುಂದೆ ನೋಡ್ತಿರಲ್ವಾ ಸುನಿಲ್ ಅಣ್ಣ ಅಂತ ಹೇಳಿ. ಸೊ ಆರ್ಮಿ ಸೋಲ್ಜರ್ ಅವರು. 6 ವರ್ಷ ಆಯ್ತಾ? ಎಲ್ಲಿ ಕೆಲಸ ಮಾಡ್ತೀರಿ? ಮೊದಲು ಗುಜರಾತಲ್ಲಿ ಕೆಲಸ ಮಾಡ್ತಿದ್ರಂತೆ, ಈಗ ಕಲ್ಕತ್ತಾದಲ್ಲಿ. ಓಕೆ, ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಲಿಫ್ಟ್. ಥ್ಯಾಂಕ್ ಯು ಬ್ರದರ್. ಓಕೆ, ವಿಡಿಯೋ ನೋಡ್ರಣ್ಣ. ಓಕೆ, ಬರ್ತೇವೆ, ಬನ್ನಿ ಹೊರಡುವ. ಸ್ನೇಹಿತರೆ, ನಾನು ಬಾಡಿಗೆ ಕೆಲಸದಲ್ಲಿದ್ದೆ. ಇಲ್ಲೊಬ್ರು ಗಂಗಾರಾಮನ್ ಅವರು ನನ್ನ ಕರೆದು ಮಾತಾಡಿಸಿದ್ರು. ಅವರು ಪ್ರೆಸ್ ರಿಪೋರ್ಟರ್. ಇಲ್ಲ ನೋಡಿದಿರ್ಬೋದು ನೀವು, ಅವರೆಲ್ಲ ID ಇದೆ. ಬಣ್ಣ ಬಯಲು ಅಂತ ಹೇಳ್ಬಿಟ್ಟು ಅದೊಂದು ಪತ್ರಿಕೆ ಅಲ್ಲ ಸರ? ವೀಕ್ಲಿ ಪತ್ರಿಕೆ ಏನ್ರಿ ಸರ್? ಡೈಲಿ
ಪಾಕ್ಷಿಕ ಪಾಕ್ಷಿಕ ಅಂದ್ರೆ ಸರ್ 15 ದಿವಸಕ್ಕೊಮ್ಮೆ 15 ದಿವಸಕ್ಕೊಮ್ಮೆ 15 ದಿನಕ್ಕೊಮ್ಮೆ ಬರುವಂತ ಪತ್ರಿಕೆ ಬಣ್ಣ ಬಯಲು ಅಂತ ಹೇಳ್ಬಿಟ್ಟು ಅದರ ಓನರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸಿಗೋ ಸರ್, ಥ್ಯಾಂಕ್ ಯು ಸರ್. ಓಕೆ, ಯಾರು ಬರ್ತಾರೆ ಗೊತ್ತಿಲ್ರಿ, ಋಣ ಯಾರು ಇರುತ್ತೆ ಅವ್ರು ಬರ್ತಾರ. ಮೀನ್ಸ್ ನೇಚರ್ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಈಗ ನನ್ನ ಒಂದು ವೈಬ್ಗೆ ಮ್ಯಾಚ್ ಆಗುವಂತ ಜನಗಳೇ ನನಗೆ ಲಿಫ್ಟ್ ಕೊಡಬೇಕು ಅನ್ನೋದು ಕೂಡ ಇರುತ್ತೆ. ಹಂಗಾಗಿ ಯಾರು ನಿಲ್ಸಿದ್ರು ಅಂದ್ರೆ ಅವರು ನನ್ನ ವೈಬ್ಗೆ ಮ್ಯಾಚ್ ಆದ್ರು ಅಂದ್ರೆ ಆದ್ರೆ ಅದು ತುಂಬಾ ಚೆನ್ನಾಗಿರೋ ಜರ್ನಿ ಆಗುತ್ತೆ. ಸೊ ಎಲ್ಲ ನೇಚರ್ ಪ್ಲಾನ್, ನಮ್ದೇನು ಇಲ್ಲ. ಸೊ ವೈಬ್ ಮ್ಯಾಚ್ ಆಯ್ತು ಅಂದ್ರೆ ಅಲ್ಲೊಂದು ಒಳ್ಳೆ ಜರ್ನಿ ಆಗುತ್ತೆ. ಈ ತರ ಲಿಫ್ಟ್ ಕೊಡದೆ ಹೋದ್ರೆ ಏನ್ ಅನ್ಸುತ್ತೆ ನಿನಗೆ ಅಂತ ಒಬ್ರು ಯಾರೋ ಕೇಳಿದ್ರು. ಈಗ ನೀನ್ ಲಿಫ್ಟ್ ಕೇಳಿರ್ತಿ, ಅವರು ಲಿಫ್ಟ್ ಕೊಡದೆ ಹಂಗೆ ನೋಡದೆ ಇರೋ ತರ ಹೋದ್ರು ಅಂತ ಆದ್ರೆ ನಿನಗೇನ್ ಅನ್ಸುತ್ತೆ ಅಂತ ಕೇಳಿದ್ರು. ಸೊ ಸಿಂಪಲ್ ಆಗಿ ಒಂದು ಉತ್ತರ ಕೊಟ್ಟೆ ನಾನು. ಏನಿಲ್ಲ, ನೇಚರ್ ಸಪೋರ್ಟ್ ಮಾಡ್ತು ಅಂದ್ರೆ ನಿಲ್ಲಿಸ್ತಾರೆ, ನೇಚರ್ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಿಲ್ಸಲ್ಲ. ಸೊ ಅದನ್ನ ಸಿಂಪಲ್ ಆಗಿ ನನ್ನ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕು ಅಂದ್ರೆ, ನಮ್ಮ ಜೊತೆ ಹೋಗೋಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅನ್ನೋ ಕಾರಣಕ್ಕೆ ನೇಚರ್ ಸಪೋರ್ಟ್ ಮಾಡಿರಲ್ಲ ಅಷ್ಟೇ. ಅದು ಯೋಗ್ಯತೆ ನಂದು ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಅವ್ರ ಜೊತೆ ಹೋಗೋಕೆ ನನಗೆ ಯೋಗ್ಯತೆ ಇಲ್ಲದೆ ಇರ್ಬೋದು, ಹಾಗಾಗಿ ಆ ಥರ ಲಿಫ್ಟ್ಗಳು ಮಿಸ್ ಆಗೋದು. ಅವ್ರ ಜೊತೆ ಹೋಗೋಕೆ ನನಗೆ ಯೋಗ್ಯತೆ ಇರಲಿಲ್ಲ ಅಂದರೆ ಸೊ ನಂಗೆ ಲಿಫ್ಟ್ ಸಿಗಲ್ಲ ಅಷ್ಟೇ. ನಾನು ಆ ಯೋಗ್ಯತೆಯನ್ನು ಗಳಿಸ್ಕೊಳ್ಬೇಕು. ಸಿಂಪಲ್. ಬನ್ನಿ ಮತ್ತೆ ನೆಕ್ಸ್ಟ್ ಟ್ರೈ ಮಾಡುವ. ಲಿಫ್ಟ್ 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 ಲಿಫ್ಟ್. ಓಕೆ, ಅಗೇನ್ ಲಿಫ್ಟ್ ಮಿಸ್ ಆಯಿತು. 3ನೇ ಲಿಫ್ಟ್ ಇದು ಮಿಸ್ ಆಗಿದ್ದು. ಕೇಳಿದ್ದೆ 3 ಲಿಫ್ಟ್, ಅದರಲ್ಲಿ 3 ಲಿಫ್ಟ್ ಮಿಸ್ ಆಗಿದ್ದಾವೆ. ಬರೀ ಈಗ ನೆಕ್ಸ್ಟ್ ಟ್ರೈ ಮಾಡುವ. ನಿಮ್ಮ ಹೆಸರು ಸರ? ಹಾಂ ರೀ, ಸ್ನೇಹಿತರೆ ಸಿದ್ದು ಅಣ್ಣಿಗೇರಿ ಅಂತ ಒಬ್ರು ಸರ್ ಸಿಕ್ಕಿದ್ದಾರೆ. ನೋಡಿದ್ರಲ್ವಾ, ನಾನು 4ನೇ ಲಿಫ್ಟ್ ಇದು, 3 ಲಿಫ್ಟ್ ಮಿಸ್ ಆಗಿತ್ತು, 4ನೇ ಲಿಫ್ಟ್ ಸಿಕ್ಕಿದೆ. ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲಿಫ್ಟ್. ಧನ್ಯವಾದಗಳು. ಹಿಂದೆ ಗಾಡಿಯನ್ನು ನೋಡ್ತಿದ್ದಾರೆ, ಅದರಲ್ಲಿರುವಂತಹ ವ್ಯಕ್ತಿ ನನ್ನ ವೀಡಿಯೋಸನ್ನು ನೋಡ್ತಾರಂತೆ. ಪ್ರಯಾಣದಲ್ಲಿ ಇತ್ತೀಚೆಗೆ ತುಂಬ ಜನ ಗಾಡಿಯನ್ನು ನಿಲ್ಲಿಸಿ ಮಾತಾಡಿಸಿ ಹೋಗ್ತಾರೆ. ಒಂದು ಖುಷಿಯ ವಿಚಾರ, ನನ್ನ ವೀಡಿಯೋಗಳು ಜನರಿಗೆ ತಲುಪ್ತಾ ಇದ್ದಾವೆ ಅನ್ನೋದು. ರಸ್ತೆಯ ಅಕ್ಕಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು, ಕೆಂಪು ಬಣ್ಣದ ಹೂಗಳ ಗಿಡಗಳಿದ್ದಾವೆ. ಇವುಗಳಿಗೆ ಮೇ ಫ್ಲವರ್ ಅಂತ ಕರೀತಾರೆ. ಅದರ ಜೊತೆಗೆ ಗುಲ್ಮೋಹರ್ ಅಂತಲೂ ಕೂಡ ಕರೀತಾರೆ. ಮೇ ಫ್ಲವರ್ ಅಂತ ಯಾಕೆ ಕರೀತಾರೆ ಅಂದರೆ, ಇದು ಮೇ ತಿಂಗಳಲ್ಲಿ ಮಾತ್ರ ಅರಳುತ್ತೆ. ಮಳೆಗಾಲ ಶುರು ಆಗೋ ವೇಳೆಗೆ ಎಲ್ಲ ಹೂಗಳು ಉದುರಿ ಬಿಡುತ್ತೆ. ಸ್ನೇಹಿತರೆ, ನಾನೀಗ ಜಸ್ಟ್ ಬೀಳಿಗೆ ಬಂದು ತಲುಪಿದೆ. ಹಾಯ್ ಮಚ್ಚಿ. ಹಾಯ್ ಹಾಯ್ ಹಾಯ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮ್ಗ ಆರಾಮ ಆರಾಮ್ ಆರಾಮ್ ಆರಾಮ್. ಓಕೆ, ಗಾಡಿ ತಂದಿನ ಹೊರಡುವ. ಸೊ ಬನ್ನಿ ಸ್ನೇಹಿತರೆ, ಹೊರಡುವ. ಈಗ ಜಸ್ಟ್ ಬೆಳಿಗ್ಗೆ ರೀಚ್ ಆದೆ. ಇಲ್ಲಿಂದ ಪ್ರಯಾಣ ಈಗ ಮನ್ನಿಕೇರಿ ಅಲ್ಲ, ಎಷ್ಟು ಕಿಲೋಮೀಟರ್ ಇಲ್ಲಿಂದ? 6. ರೆಡ್ ಶರ್ಟ್ ಇನ್ನೂ ಬಿಟ್ಟಿಲ್ಲಣ್ಣ. ರೆಡ್ ಶರ್ಟ್ ಇವನು ಫೇವ್ರೇಟ್ ನೋಡ್ರಿ, ರೆಡ್ ಕಲರ್ ಹೆಂಗ್ ಕಾಣದ. ಓಕೆ, ಇಲ್ಲೇನು ನೋಡ್ತಿದ್ದೀರಾ, ಬೆಳಿಗ್ಗೆ ಬಸ್ ನಿಲ್ದಾಣ. ಸೊ ಇದ್ದಾರೆ ನಮ್ಮ ಸ್ನೇಹಿತರು. ಅತ್ಲೇ ಬನ್ನಿ. ಹಾ, ಆರಾಮ್ ಹೊರಡ, ಮತ್ ನೀ ಅವತ್ತು ಹೊಡೆದಂಗೆ ಹೊಡಿಬೇಡ. ಗೆಳೆಯ ಶ್ರೀಶೈಲ, ಮುರಾರ್ಜಿ ಸ್ನೇಹಿತ. ಇಲ್ಲಿ ನೀನು ಯಾವ್ಯಾವ ಜಾಗಗಳನ್ನು ನೋಡಬಹುದು, ನಿನಗೆ ಇಷ್ಟ ಆಗುವಂಥ ಒಂದು 2-3 ಜಾಗಗಳಿದ್ದಾವೆ. ಅವುಗಳನ್ನು ಪ್ಲ್ಯಾನ್ ಮಾಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾತಾಡ್ತಾ ನಾನು ಆತ ಮನೆಗೆ ಬಂದು ತಲುಪಿದ್ವಿ. ಸೊ ಬ್ಯಾಗನ್ನ ಇಟ್ಟಾದ್ಮೇಲೆ ಫ್ರೆಶ್ ಅಪ್ ಆಗೋದು. ಫ್ರೆಶ್ ಅಪ್ ಆದ್ಮೇಲೆ ಮತ್ತೆ ಸಿಗುವ. ಓಕೆ ಸ್ನೇಹಿತರೆ, ಇಲ್ಲೇನು ನೋಡ್ತಿದ್ದೀರಾ, ಹುಲ್ಗಳು ಕಾಣ್ತಿದೆಯಲ್ಲ, ಕೆಳಗಡೆ ಎಲ್ಲ ಮಾವಿನ ಹಣ್ಣಿದ್ದಾವೆ. ಸೊ ಇದು ಯಾವುದು, ಇದು ನಾರ್ಮಲ್ ಅಂತ. ಸೊ ಟ್ರೆಡಿಷ್ನಲ್ ಆಗಿ ಅಂದರೆ ನಮ್ಮ ಹಿಂದಿನ ಕಾಲದಲ್ಲಿ ಯಾವ ರೀತಿ ಮಾವಿನ ಹಣ್ಣನ್ನು ಕಾಯಿಗಳನ್ನು ಹಣ್ಣಾಗಿ ಮಾಡ್ತಿದ್ರು ನೋಡ್ಬೋದು. ಈ ಪ್ರೊಸೆಸ್